ಮದ್ದೂರ್ದು ಈಗ ಸಾಮಾನ್ಯ ಸ್ಥಿತಿಗೆ ಬಂದಿದೆ. ಏನು ಈಗಾಗಲೇ 15 ಜನನ ಅರೆಸ್ಟ್ ಮಾಡಿದರೆ, ಇನ್ನೂ ಒಂದು 4-5 ಜನರನ್ನ ಹುಡುಕ್ತಾ ಇದ್ದಾರೆ. ಅದು ಒಂದು ಭಾಗ. ಅಂದರೆ ಈಗ ಶಾಂತಿ ಬಂದಿದೆ. ಹೊರಗಿನಿಂದ ಜನಗಳು ಹೋಗಿ ಸುಮಾರು ಜನ ಹೊರಗಿನಿಂದ ಹೋಗಿದ್ದರು ಅಂತೇಳಿ ಒಂದು ಇನಿಷಿಯಲ್ ಆಗಿ ಬಂದಂಥ ವರದಿಯಲ್ಲಿತ್ತು. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಯಾರು ಹೊರಗಡೆಯಿಂದ ಬಂದಿದ್ದರು, ಯಾರು ಕರ್ಕೊಂಬಂದಿದ್ರು, ಇದನ್ನೆಲ್ಲ ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಅವ್ರು ಯಾರೇ ಇರಲಿ, ನಮಗೇನು ಸಂಬಂಧ ಇಲ್ಲ. ನಮಗೆ ಶಾಂತಿ ಬೇಕು, ಅಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನೋದು ಅಷ್ಟೇ ನಮಗೆ ನಾವು ನೋಡ್ತಕ್ಕಂಥದ್ದು. ಹಿಂದೆ ಅವರು ಈಗ ಮೊದಲನೇದಾಗಿ ಕಲ್ಲು ಹೊಡೆದಿದ್ದರು, ಅವತ್ತು ರಾತ್ರಿಯೇ 15 ಜನನ ಅರೆಸ್ಟ್ ಮಾಡಿದರು. ಅವರನ್ನು ಕೂಡ ನಾವು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಇದರಲ್ಲಿ ಯಾರಾದರೂ ಹಿಂದೆ ಪ್ಲ್ಯಾನ್ ಮಾಡಿದರು, ಪ್ರಚೋದನೆ ಮಾಡಿದರು, ಈ ಥರದ್ದೇನಾದರೂ ಇದ್ದರೆ ಅದನ್ನು ಆ ಆ್ಯಂಗಲ್ನಲ್ಲೂ ಕೂಡ ನಾವು ನೋಡ್ತೇವೆ. ಈಗ ಗ್ರಾಮಸ್ಥರೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಮಸೀದಿಯನ್ನು ಕೂಡ ಅಕ್ರಮವಾಗಿ ಕಟ್ಟಿರುವಂಥದ್ದು ಮತ್ತು ಜನರ ಸಾಮಾನ್ಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೆರವಣಿಗೆನೇ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲ ವೆರಿಫೈ ಮಾಡ್ತಾರೆ. ಇಷ್ಟು ದಿವಸ ಏನೂ ಆಗಿರಲಿಲ್ಲ ಅಲ್ವ ಗಲಾಟೆ, ಈಗ ಯಾಕಾಯಿತು? ಇಷ್ಟು ದಿವಸ ಯಾರೂ ಕಲ್ಲು ಹೊಡೆದೇ ಇರಲಿಲ್ಲ, ಗಣಪತಿ ಹೋಗ್ತಾ ಇತ್ತು ಅಲ್ಲೇ, ಈಗ ಯಾಕಾಯಿತು? ಅದರಿಂದ ಅವೆಲ್ಲ ವೆರಿಫೈ ಮಾಡ್ತೀವಿ. ಸರಿ, ಹೊರಗಡೆಯಿಂದ ಬಂದಿರೋದು ನೋಡಿದ್ರೆ ಪ್ರೀ ಪ್ಲಾನ್ಡ್ ಅಂತ ಏನಾದ್ರು ಅದೆಲ್ಲ ವೆರಿಫೈ ಮಾಡ್ತೀವಿ. ಹೊರಗಡೆಯಿಂದ ಬಂದಿದ್ರು ಅಂತ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಇದೆ. ಆಮೇಲೆ ಆ ವಿಡಿಯೋಗ್ರಾಫ್ ತೆಗ್ದಿದ್ದಾರಲ್ಲ, ಅದರಲ್ಲೆಲ್ಲ ಅವರುಗಳ ಮುಖಪರಿಚಯ ಇದೆ, ಅದನ್ನು ವೆರಿಫೈ ಮಾಡ್ತಾರೆ ಪೊಲೀಸ್ನವರು. ಇವ್ರು ಯಾರು, ಎಲ್ಲಿಂದ ಬಂದರು, ಈ ವ್ಯಕ್ತಿ ಯಾರು, ಹಾಗೆಲ್ಲ ವೆರಿಫೈ ಮಾಡ್ತಾರೆ. ಬಿಜೆಪಿ ನಿಯೋಗ ಕೂಡ ಮದ್ದೂರಿಗೆ ಹೋಗಿದೆ, ಇವತ್ತು ಅವರು ಕೂಡ ಭಾಗಿಯಾಗಿದ್ದಾರೆ. ಅಲ್ಲ, ಅವ್ರು ಹೋಗಿರೋದು ಶಾಂತಿ ಮಾಡ್ತೀವಿ ಅಂತ ಹೋಗಿದ್ದಾರೆ. ಶಾಂತಿ ಮಾಡ್ತಾರೆ ಸರ್. ಈಗ ನೆನೆ ಭದ್ರಾವತಿಯಿಂದ ಅದಕ್ಕೆ ಕ್ರಮ ಈಗಾಗಲೇ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಂಡಿದ್ದಾರೆ. ಆ ಥರ ಕಂಡು ಬಂದಿದೆ ಸರ್? ಆ ಥರ ಗೊತ್ತಿಲ್ಲ, ವೆರಿಫೈ ಮಾಡ್ತಾ ಇದ್ದಾರೆ. ಮದ್ದೂರ್ದು ಈಗ ಸಾಮಾನ್ಯ ಸ್ಥಿತಿಗೆ ಬಂದಿದೆ. ಏನು ಈಗಾಗಲೇ 15 ಜನನ ಅರೆಸ್ಟ್ ಮಾಡಿದರೆ, ಇನ್ನೂ ಒಂದು 4-5 ಜನರನ್ನ ಹುಡುಕ್ತಾ ಇದ್ದಾರೆ. ಅದು ಒಂದು ಭಾಗ. ಅಂದರೆ ಈಗ ಶಾಂತಿ ಬಂದಿದೆ. ಹೊರಗಿನಿಂದ ಜನಗಳು ಹೋಗಿ ಸುಮಾರು ಜನ ಹೊರಗಿನಿಂದ ಹೋಗಿದ್ದರು ಅಂತೇಳಿ ಒಂದು ಇನಿಷಿಯಲ್ ಆಗಿ ಬಂದಂಥ ವರದಿಯಲ್ಲಿತ್ತು. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಯಾರು ಹೊರಗಡೆಯಿಂದ ಬಂದಿದ್ದರು, ಯಾರು ಕರ್ಕೊಂಬಂದಿದ್ರು, ಇದನ್ನೆಲ್ಲ ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಅವ್ರು ಯಾರೇ ಇರಲಿ, ನಮಗೇನು ಸಂಬಂಧ ಇಲ್ಲ. ನಮಗೆ ಶಾಂತಿ ಬೇಕು, ಅಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನೋದು ಅಷ್ಟೇ ನಮಗೆ ನಾವು ನೋಡ್ತಕ್ಕಂಥದ್ದು. ಹಿಂದೆ ಅವರು ಈಗ ಮೊದಲನೇದಾಗಿ ಕಲ್ಲು ಹೊಡೆದಿದ್ದರು, ಅವತ್ತು ರಾತ್ರಿಯೇ 15 ಜನನ ಅರೆಸ್ಟ್ ಮಾಡಿದರು. ಅವರನ್ನು ಕೂಡ ನಾವು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಇದರಲ್ಲಿ ಯಾರಾದರೂ ಹಿಂದೆ ಪ್ಲ್ಯಾನ್ ಮಾಡಿದರು, ಪ್ರಚೋದನೆ ಮಾಡಿದರು, ಈ ಥರದ್ದೇನಾದರೂ ಇದ್ದರೆ ಅದನ್ನು ಆ ಆ್ಯಂಗಲ್ನಲ್ಲೂ ಕೂಡ ನಾವು ನೋಡ್ತೇವೆ. ಈಗ ಗ್ರಾಮಸ್ಥರೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಮಸೀದಿಯನ್ನು ಕೂಡ ಅಕ್ರಮವಾಗಿ ಕಟ್ಟಿರುವಂಥದ್ದು ಮತ್ತು ಜನರ ಸಾಮಾನ್ಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೆರವಣಿಗೆನೇ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲ ವೆರಿಫೈ ಮಾಡ್ತಾರೆ. ಇಷ್ಟು ದಿವಸ ಏನೂ ಆಗಿರಲಿಲ್ಲ ಅಲ್ವ ಗಲಾಟೆ, ಈಗ ಯಾಕಾಯಿತು? ಇಷ್ಟು ದಿವಸ ಯಾರೂ ಕಲ್ಲು ಹೊಡೆದೇ ಇರಲಿಲ್ಲ, ಗಣಪತಿ ಹೋಗ್ತಾ ಇತ್ತು ಅಲ್ಲೇ, ಈಗ ಯಾಕಾಯಿತು? ಅದರಿಂದ ಅವೆಲ್ಲ ವೆರಿಫೈ ಮಾಡ್ತೀವಿ. ಸರಿ, ಹೊರಗಡೆಯಿಂದ ಬಂದಿರೋದು ನೋಡಿದ್ರೆ ಪ್ರೀ ಪ್ಲಾನ್ಡ್ ಅಂತ ಏನಾದ್ರು ಅದೆಲ್ಲ ವೆರಿಫೈ ಮಾಡ್ತೀವಿ. ಹೊರಗಡೆಯಿಂದ ಬಂದಿದ್ರು ಅಂತ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಇದೆ. ಆಮೇಲೆ ಆ ವಿಡಿಯೋಗ್ರಾಫ್ ತೆಗ್ದಿದ್ದಾರಲ್ಲ, ಅದರಲ್ಲೆಲ್ಲ ಅವರುಗಳ ಮುಖಪರಿಚಯ ಇದೆ, ಅದನ್ನು ವೆರಿಫೈ ಮಾಡ್ತಾರೆ ಪೊಲೀಸ್ನವರು. ಇವ್ರು ಯಾರು, ಎಲ್ಲಿಂದ ಬಂದರು, ಈ ವ್ಯಕ್ತಿ ಯಾರು, ಹಾಗೆಲ್ಲ ವೆರಿಫೈ ಮಾಡ್ತಾರೆ. ಬಿಜೆಪಿ ನಿಯೋಗ ಕೂಡ ಮದ್ದೂರಿಗೆ ಹೋಗಿದೆ, ಇವತ್ತು ಅವರು ಕೂಡ ಭಾಗಿಯಾಗಿದ್ದಾರೆ. ಅಲ್ಲ, ಅವ್ರು ಹೋಗಿರೋದು ಶಾಂತಿ ಮಾಡ್ತೀವಿ ಅಂತ ಹೋಗಿದ್ದಾರೆ. ಶಾಂತಿ ಮಾಡ್ತಾರೆ
ಸರ್ ಈಗ ನೆನೆ ಭದ್ರಾವತಿಲಿಂದ ಆಗಿದೆ ಸರ್ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಒಂದು ಆಗಿದೆ. ಅದಕ್ಕೆ ಕ್ರಮ ಈಗಾಗಲೇ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಂಡಿದ್ದಾರೆ. ಆ ಥರ ಕಂಡು ಬಂದಿದೆ ಸರ್ ಆ ಥರ ಏನಾದ್ರು? ಗೊತ್ತಿಲ್ಲ, ವೆರಿಫೈ ಮಾಡ್ತಾ ಇದ್ದಾರೆ. ಮದ್ದೂರ್ದು ಈಗ ಸಾಮಾನ್ಯ ಸ್ಥಿತಿಗೆ ಬಂದಿದೆ. ಏನು ಈಗಾಗಲೇ 15 ಜನನ ಅರೆಸ್ಟ್ ಮಾಡಿದರೆ, ಇನ್ನೂ ಒಂದು 4-5 ಜನರನ್ನ ಹುಡುಕ್ತಾ ಇದ್ದಾರೆ. ಅದು ಒಂದು ಭಾಗ. ಅಂದರೆ ಈಗ ಶಾಂತಿ ಬಂದಿದೆ. ಹೊರಗಿನಿಂದ ಜನಗಳು ಹೋಗಿ ಸುಮಾರು ಜನ ಹೊರಗಿನಿಂದ ಹೋಗಿದ್ರು ಅಂತೇಳಿ ಒಂದು ಇನಿಷಿಯಲ್ ಆಗಿ ಬಂದಂಥ ವರದಿಯಲ್ಲಿತ್ತು. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಯಾರು ಹೊರಗಡೆಯಿಂದ ಬಂದಿದ್ದರು, ಯಾರು ಕರ್ಕೊಂಬಂದಿದ್ರು, ಇದನ್ನೆಲ್ಲ ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಅವರು ಯಾರೇ ಇರಲಿ, ನಮಗೇನು ಸಂಬಂಧ ಇಲ್ಲ. ನಮಗೆ ಶಾಂತಿ ಬೇಕು, ಅಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನೋದು ಅಷ್ಟೇ ನಮಗೆ ನಾವು ನೋಡ್ತಕ್ಕಂಥದ್ದು. ಹಿಂದೆ ಅವರು ಈಗ ಮೊದಲನೇದಾಗಿ ಕಲ್ಲು ಹೊಡೆದಿದ್ರು, ಅವತ್ತು ರಾತ್ರಿನೇ 15 ಜನನ ಅರೆಸ್ಟ್ ಮಾಡಿದರು. ಅವರನ್ನು ಕೂಡ ನಾವು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಇದರಲ್ಲಿ ಯಾರಾದರೂ ಹಿಂದೆ ಪ್ಲ್ಯಾನ್ ಮಾಡಿದರು, ಪ್ರಚೋದನೆ ಮಾಡಿದರು, ಈ ಥರದ್ದೇನಾದರೂ ಇದ್ದರೆ ಅದನ್ನು ಆ ಆ್ಯಂಗಲ್ನಲ್ಲೂ ಕೂಡ ನಾವು ನೋಡ್ತೇವೆ. ಈಗ ಗ್ರಾಮಸ್ಥರೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಮಸೀದಿಯನ್ನು ಕೂಡ ಅಕ್ರಮವಾಗಿ ಕಟ್ಟಿರುವಂಥದ್ದು ಮತ್ತು ಜನರ ಸಾಮಾನ್ಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೆರವಣಿಗೆನೇ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲ ವೆರಿಫೈ ಮಾಡ್ತಾರೆ. ಇಷ್ಟು ದಿವಸ ಏನೂ ಆಗಿರಲಿಲ್ಲ ಅಲ್ವ ಗಲಾಟೆ, ಈಗ ಯಾಕಾಯಿತು? ಇಷ್ಟು ದಿವಸ ಯಾರೂ ಕಲ್ಲು ಹೊಡೆದೇ ಇರಲಿಲ್ಲ, ಗಣಪತಿ ಹೋಗ್ತಾ ಇತ್ತು ಅಲ್ಲೇ, ಈಗ ಯಾಕಾಯಿತು? ಅದರಿಂದ ಅವೆಲ್ಲ ವೆರಿಫೈ ಮಾಡ್ತೀವಿ. ಸರಿ, ಹೊರಗಡೆಯಿಂದ ಬಂದಿರೋದು ನೋಡಿದ್ರೆ ಪ್ರೀ ಪ್ಲಾನ್ಡ್ ಅಂತ ಏನಾದ್ರು ಅದೆಲ್ಲ ವೆರಿಫೈ ಮಾಡ್ತೀವಿ. ಹೊರಗಡೆಯಿಂದ ಬಂದಿದ್ರು ಅಂತ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಇದೆ. ಆಮೇಲೆ ಆ ವಿಡಿಯೋಗ್ರಾಫ್ ತೆಗ್ದಿದ್ದಾರಲ್ಲ, ಅದರಲ್ಲೆಲ್ಲ ಅವರುಗಳ ಮುಖಪರಿಚಯ ಇದೆ, ಅದನ್ನು ವೆರಿಫೈ ಮಾಡ್ತಾರೆ ಪೊಲೀಸ್ನವರು. ಇವ್ರು ಯಾರು, ಎಲ್ಲಿಂದ ಬಂದರು, ಈ ವ್ಯಕ್ತಿ ಯಾರು, ಹಾಗೆಲ್ಲ ವೆರಿಫೈ ಮಾಡ್ತಾರೆ. ಬಿಜೆಪಿ ನಿಯೋಗ ಕೂಡ ಮದ್ದೂರ್ಗೆ ಹೋಗಿದೆ ಇವತ್ತು, ಅವರು ಕೂಡ ಭಾಗಿಯಾಗಿದ್ದಾರೆ. ಅಲ್ಲ, ಅವ್ರು ಹೋಗಿರೋದು ಶಾಂತಿ ಮಾಡ್ತೀವಿ ಅಂತ ಹೋಗಿದ್ದಾರೆ. ಶಾಂತಿ ಮಾಡ್ತಾರೆ ಸರ್. ಈಗ ನೆನೆ ಭದ್ರಾವತಿಲಿಂದ ಆಗಿದೆ ಸರ್ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಒಂದು ಆಗಿದೆ. ಅದಕ್ಕೆ ಕ್ರಮ ಈಗಾಗಲೇ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಂಡಿದ್ದಾರೆ. ಆ ಥರ ಕಂಡು ಬಂದಿದೆ ಸರ್ ಆ ಥರ ಏನಾದ್ರು? ಗೊತ್ತಿಲ್ಲ, ವೆರಿಫೈ ಮಾಡ್ತಾ ಇದ್ದಾರೆ. ಮದ್ದೂರ್ದು ಈಗ ಸಾಮಾನ್ಯ ಸ್ಥಿತಿಗೆ ಬಂದಿದೆ. ಏನು ಈಗಾಗಲೇ 15 ಜನನ ಅರೆಸ್ಟ್ ಮಾಡಿದರೆ, ಇನ್ನೂ ಒಂದು 4-5 ಜನರನ್ನ ಹುಡುಕ್ತಾ ಇದ್ದಾರೆ. ಅದು ಒಂದು ಭಾಗ. ಅಂದರೆ ಈಗ ಶಾಂತಿ ಬಂದಿದೆ. ಹೊರಗಿನಿಂದ ಜನಗಳು ಹೋಗಿ ಸುಮಾರು ಜನ ಹೊರಗಿನಿಂದ ಹೋಗಿದ್ರು ಅಂತೇಳಿ ಒಂದು ಇನಿಷಿಯಲ್ ಆಗಿ ಬಂದಂಥ ವರದಿಯಲ್ಲಿತ್ತು. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಯಾರು ಹೊರಗಡೆಯಿಂದ ಬಂದಿದ್ರು, ಯಾರು ಕರ್ಕೊಂಬಂದಿದ್ರು, ಇದನ್ನೆಲ್ಲ ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಅವರು ಯಾರೇ ಇರಲಿ, ನಮಗೇನು ಸಂಬಂಧ ಇಲ್ಲ. ನಮಗೆ ಶಾಂತಿ ಬೇಕು, ಅಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನೋದು ಅಷ್ಟೇ ನಮಗೆ ನಾವು ನೋಡ್ತಕ್ಕಂಥದ್ದು. ಹಿಂದೆ ಅವರು ಈಗ ಮೊದಲನೇದಾಗಿ ಕಲ್ಲು ಹೊಡೆದಿದ್ರು, ಅವತ್ತು ರಾತ್ರಿನೇ 15 ಜನನ ಅರೆಸ್ಟ್ ಮಾಡಿದರು. ಅವರನ್ನು ಕೂಡ ನಾವು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಇದರಲ್ಲಿ ಯಾರಾದರೂ ಹಿಂದೆ ಪ್ಲ್ಯಾನ್ ಮಾಡಿದರು, ಪ್ರಚೋದನೆ ಮಾಡಿದರು, ಈ ಥರದ್ದೇನಾದರೂ ಇದ್ದರೆ ಅದನ್ನು ಆ ಆ್ಯಂಗಲ್ನಲ್ಲೂ ಕೂಡ ನಾವು ನೋಡ್ತೇವೆ. ಈಗ ಗ್ರಾಮಸ್ಥರೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಮಸೀದಿಯನ್ನು ಕೂಡ ಅಕ್ರಮವಾಗಿ ಕಟ್ಟಿರುವಂಥದ್ದು ಮತ್ತು ಜನರ ಸಾಮಾನ್ಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಮೆರವಣಿಗೆನೇ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೆಲ್ಲ ವೆರಿಫೈ ಮಾಡ್ತಾರೆ. ಇಷ್ಟು ದಿವಸ ಏನೂ ಆಗಿರಲಿಲ್ಲ ಅಲ್ವ ಗಲಾಟೆ, ಈಗ ಯಾಕಾಯಿತು? ಇಷ್ಟು ದಿವಸ ಯಾರೂ ಕಲ್ಲು ಹೊಡೆದೇ ಇರಲಿಲ್ಲ, ಗಣಪತಿ ಹೋಗ್ತಾ ಇತ್ತು ಅಲ್ಲೇ, ಈಗ ಯಾಕಾಯಿತು? ಅದರಿಂದ ಅವೆಲ್ಲ ವೆರಿಫೈ ಮಾಡ್ತೀವಿ. ಸರಿ, ಹೊರಗಡೆಯಿಂದ ಬಂದಿರೋದು ನೋಡಿದ್ರೆ ಪ್ರೀ ಪ್ಲಾನ್ಡ್ ಅಂತ ಏನಾದ್ರು ಅದೆಲ್ಲ ವೆರಿಫೈ ಮಾಡ್ತೀವಿ. ಹೊರಗಡೆಯಿಂದ ಬಂದಿದ್ರು ಅಂತ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಇದೆ. ಆಮೇಲೆ ಆ ವಿಡಿಯೋಗ್ರಾಫ್ ತೆಗ್ದಿದ್ದಾರಲ್ಲ, ಅದರಲ್ಲೆಲ್ಲ ಅವರುಗಳ ಮುಖಪರಿಚಯ ಇದೆ,
ಅದನ್ನು ವೆರಿಫೈ ಮಾಡ್ತಾರೆ ಪೊಲೀಸ್ನವರು. ಇವ್ರು ಯಾರು, ಎಲ್ಲಿಂದ ಬಂದರು, ಈ ವ್ಯಕ್ತಿ ಯಾರು, ಹಾಗೆಲ್ಲ ವೆರಿಫೈ ಮಾಡ್ತಾರೆ. ಬಿಜೆಪಿ ನಿಯೋಗ ಕೂಡ ಮಂಡ್ಯ ಮದ್ದೂರಿಗೆ ಹೋಗಿದೆ ಇವತ್ತು, ಅವರು ಕೂಡ ಭಾಗಿಯಾಗಿದ್ದಾರೆ. ಅಲ್ಲ, ಅವ್ರು ಹೋಗಿರೋದು ಶಾಂತಿ ಮಾಡ್ತೀವಿ ಅಂತ ಹೋಗಿದ್ದಾರೆ. ಶಾಂತಿ ಮಾಡ್ತಾರೆ ಸರ್. ಈಗ ನೆನೆ ಭದ್ರಾವತಿಲಿಂದ ಆಗಿದೆ ಸರ್, ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಒಂದು ಆಗಿದೆ. ಅದಕ್ಕೆ ಕ್ರಮ ಈಗಾಗಲೇ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಂಡಿದ್ದಾರೆ. ಆ ಥರ ಕಂಡು ಬಂದಿದೆ ಸರ್? ಆ ಥರ ಗೊತ್ತಿಲ್ಲ, ವೆರಿಫೈ ಮಾಡ್ತಾ ಇದ್ದಾರೆ.